ಬಾಗಲಕೋಟೆ ಜಿಲ್ಲೆ ಹುನಗುಂದ ವಿಧಾನಸಭಾ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡ ಜಿ. ಪಾಟೀಲರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು, ನಾಯಕರು ಹಾಗೂ ಅಪಾರ ಕಾರ್ಯಕರ್ತರು ಮತ್ತು ಬೆಂಬಲಿಗರ ನಿಯೋಗದೊಂದಿಗೆ ದಿನಾಂಕ ಆಗಸ್ಟ್ 11, 2025 ರಂದು ರಾತ್ರಿ 8 ಗಂಟೆಗೆ ಕೂಡಲಸಂಗಮದ ಶ್ರೀ ಸಂಗಮೇಶ್ವರ ಚಿತ್ತಪ್ರಸಾದ ನಿಲಯದ ಸಭಾಭವನದ ಸಭಾಂಗಣದಲ್ಲಿ ಶ್ರೀಪಂಚಮ ಸಾಲಿಲಿಂಗಾಯತ ಕೂಡಲಸಂಗಮ ಪೀಠದ ಪ್ರಥಮ ಜಗದ್ಗುರು ಶ್ರೀಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಭೇಟಿ ನೀಡಿ ಆರೋಗ್ಯ ಕುಶಲೋಪರಿ ವಿಚಾರಿಸಿ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಹೆದರದೆ ಆರೋಗ್ಯದಿಂದಿರುವಂತೆ ಧೈರ್ಯ ತುಂಬಿದರು. ನಂತರ ಮಾಜಿ ಶಾಸಕ ದೊಡ್ಡನಗೌಡರು ಆಲಮಟ್ಟಿ ಚಿತ್ರದುರ್ಗದವರೆಗೆ ರೈಲ್ವೆ ಸಂಪರ್ಕ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಮಂಜೂರಾತಿ ದೊರೆತ ಬಗ್ಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಗುಂಟ ರೈಲ್ವೆ ಜಾಲ ವಿಸ್ತರಣೆ ಸೇರಿ ಕೇಂದ್ರ ಸರ್ಕಾರದಿಂದ ಉತ್ತರ ಕರ್ನಾಟಕಕ್ಕೆ ಮಂಜೂರಾದ ಯೋಜನೆಗಳ ಬಗ್ಗೆ ವಿಸ್ತೃತ ಚರ್ಚೆಯೊಂದಿಗೆ ಪ್ರಸ್ತಾಪಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಬಸವರಾಜ ಹೊಸೂರ, ರಾಜಕುಮಾರ ಬಾದವಾಡಗಿ, ಮಹೇಶ ಬೆಳ್ಳಿಹಾಳ, ಅಪ್ಪು ಆಲೂರ, ಹಿರಿಯ ಮುಖಂಡರಾದ ರಾಮನಗೌಡ ಬೆಳ್ಳಿಹಾಳ, ಮಹಾಂತಗೌಡ ತೊಂಡಿಹಾಳ, ಅರವಿಂದ ಮಂಗಳೂರ, ಮಹಮ್ಮದ್ ಅಲಿ ಹಣಗಿ, ಶಿವು ಭಾವಿಕಟ್ಟಿ, ಎಚ್. ಡಿ. ವೈದ್ಯ ಸೇರಿದಂತೆ ಇತರೆ ಹಿರಿಯ ಮುಖಂಡರು, ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಕೂಡಲಸಂಗಮ. ಅಂದ್ರೆ ನಮ್ಮ MP ಅವರು ಕರ್ಕೊಂಡು ಸೋಮಣ್ಣ ಅವ್ರನ್ನ ಕರ್ಕೊಂಡು ಮತ್ತು ಕೇಂದ್ರ ರೈಲ್ವೆ ಸಚಿವರನ್ನ ಭೇಟಿಯಾಗಿ ಅವ್ರಿಗೆ ಮನವಿ ಕೊಟ್ಟು ಜೋಶಿಯವರು ಎಲ್ಲರನ್ನೂ ಸೇರಿ ಮತ್ತು ಜಿಜಿನಿಯವರು ಬಂದಿದ್ದರು. ಎಲ್ಲರೂ ಕೊಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು. ಈಗ ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಆಲ್ಮಟ್ಟಿ ಅಂತ ಕೊಟ್ಟಿದ್ದ ಮಾಡಿ ಹಂಗೆ ಮತ್ತೆ ಮುಂದೆ ಕಂಟಿನ್ಯೂ ಯಾವಾಗ ವರ್ಷ ಈಗ ಡೆಲ್ಲಿಯಿಂದ ಬಂದರೆ ತಾವು ಪ್ರವಾಸ ಹೋಗಿ ಮತ್ತೆ ವಾಪಸ್ ನೀವು ಬರ್ತೀರಿ. ಇವತ್ತು ಕೊಟ್ಟಿದೆ. ಹೌದೌದು. ಮಧ್ಯದಲ್ಲಿ ಅದಕ್ಕೆ ನಮ್ಮ ಚಿರಂಜೀವಿ ಎಲ್ಲ ಹೋಗಿ ಬರಪ್ಪ ನಾವು ಮಾತಾಡ್ತೀವಿ ಬರಕತ್ತಾರ ನಾವು ಬೆಂಗಳೂರು ನಮ್ಮ ಮೀಟಿಂಗ್ ಕರೆದ್ರೆ ಮೀಟಿಂಗ್ ಹೋಗ್ತೀವಿ. 5 ಗಂಟೆಗೆ ಬರ್ಲಿಕ್ಕೆ ಹೇಳ್ತೀವಿ ಅಪ್ಪ ಅವ್ರಿಗೆ. 5ಕ್ಕೆ ಎಲ್ಲರೂ ಬಂದು ಕುಂತು ಬಿಟ್ರು. 5 ಗಂಟೆಗೆ ಅಲ್ಲಿ ಇಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರೆ ಆರಾಮಿರಿ. ಇವೆಲ್ಲ ಇರೋವ್ರಿ ಟೆನ್ಷನ್. ಏನು ಟೆನ್ಷನ್ ತೊಗೊಳ್ತದಿಲ್ಲ ಇವೆಲ್ಲ ಜೀವನದಲ್ಲಿ. ಆರಾಮಾಯ್ತು. ಮತ್ತು ಸಾಯಂಕಾಲ ರಿಪೋರ್ಟ್ ಕೊಟ್ಟ ಸ್ವಲ್ಪ ನಿಮ್ಮ ಓಡಾಟಗಳು ಭಾಳ ಪ್ರವಾಸ ಭಾಳ ಆಗುತ್ತೆ. ಹೀಗಾಗಿ ಇರೋದು ಸ್ವಲ್ಪ ಆರಾಮ್ ರೆಸ್ಟ್ ಮಾಡ್ಬೇಕು. ಒಂದಿಷ್ಟು ರೆಸ್ಟೂ ಬೇಕು. ಆಸ್ಪತ್ರೆ ತೋರಿಸಿಲ್ಲ. ಭಾಳ ಜನ ಹೇಳ್ತೀವಿ ತೋರಿಸ್ಲಿ ಚೆಕಪ್ ಮತ್ತೆ ಖುಷಿಯೇ ಇತ್ತಪ್ಪ ಮತ್ತೆ ಹೊರಗೆ ಏನಿಲ್ಲ ಹಂಗೆ ಅದು ಹೊರಗೇನಿಲ್ಲ. ಅದೇನು ನಿಂತಿದ್ರೆ ಈಗ ಟ್ರೀಟ್ಮೆಂಟ್ ಇರ್ತದೆ. ಹೋಗಿಲ್ಲ ಒಟ್ಟೆ ಲೈಫಲ್ಲಿ ಹಾಸ್ಪಿಟಲ್. ಹೌದು, ಇದು ಫಸ್ಟ್ ಟೈಮ್. ಡೈಲಿ 300-400 ಕಿಲೋಮೀಟರ್ ಅಡ್ಡಾಡೋದಲ್ಲ ಅನಿವಾರ್ಯ ಆಗಿತ್ತಲ್ಲ. ಒಂದು ಈಗ ಇಲ್ಲೇ ಕರಿತಾರೆ, ಅಲ್ಲೇ ಕರಿತಾರೆ, ಹೋಗ್ಬೇಕಾಗ್ತದೆ. ರಾಯಬಾಗದಾಗ ಒಂದು ಜಾತ್ರೆ ಇಲ್ಲ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ರದುರ್ಗ ಹೊಸಪೇಟೆ ಕನೆಕ್ಟ್ ಆಯಿತು. ಈ ಆಲ್ಮಟ್ಟಿ ಕನೆಕ್ಟ್ ಮಾಡಿ ಇದು 12,000 ಕೋಟಿ ರೂಪಾಯಿ ಆಗಿದೆ. ಚಿತ್ರದುರ್ಗ ಹೊಸಪೇಟೆ ಆಲ್ಮಟ್ಟಿ 170 ಕಿಲೋಮೀಟರ್ ಹತ್ತಿರ ಆಗುತ್ತೆ. 12,000 ಕೋಟಿ ರೂಪಾಯಿ ಅಂದಾಜಾಗಿದೆ. ಈಗ 12,000 ಕೋಟಿ ಒಂದೇ ಸಲ ಕಷ್ಟ. ಬಟ್ ಅಟ್ಲೀಸ್ಟ್ ಆಲ್ಮಟ್ಟಿಯಿಂದ ನಮ್ಗೆ ಇಲ್ಲಿ ಕುಚ್ಚಿಗೆ ಕನೆಕ್ಟ್ ಮಾಡ್ತೀವಿ. ಮತ್ತು ಮುಂದೆ ಹೊಸಪೇಟೆ ಹಂಗೆ ಇಯರ್ ಬೈ ಇಯರ್ ಹೋಗ್ತಾರೆ. ಒಂದೇ ಸಲಕ್ಕಂತ ಎಷ್ಟೋ ವರ್ಷದಿಂದ 50-100 ವರ್ಷದಿಂದ ನಡೆದಂಥ ಯೋಜನೆಗಳು ಇನ್ನೂ ಪೂರ್ಣ ಮುಗಿದಿದೆ. ಅಂದರೆ ಈ ಉತ್ತರ ಹಿಂದೂಸ್ತಾನಕ್ಕೆ ಹೋಗ್ತಕ್ಕಂಥ ಲೈನ್ ಇದೆ, ಅದು 175 ಕಿಲೋಮೀಟರ್ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ.
ಅಂದ್ರೆ ಈಗ ನಾವೆಲ್ಲ ಬೆಂಗಳೂರಿಂದ ಹೊರಟ್ರೆ ವಯ ಗುತ್ಕಲ್ಲ ಬರ್ಬೇಕು. ಗುತ್ಕಲ್ಲಿಂದ ರಾಯಚೂರಿಂದ ಯಾದಗಿರಿ, ಗುಲ್ಬರ್ಗ, ಸೊಲ್ಲಾಪುರದಿಂದ ಮುಂದೆ ಈ ಕಡೆ ಡಿವೈಡ್ ಆಗ್ತದೆ. ಡೆಲ್ಲಿ, ನಾಗ್ಪುರ್ ಕಡೆ ಅವೆಲ್ಲ ಲೈನ್ ಡಿವೈಡ್. ಬೆಳಗಾಂ ಹೋಗ್ಬೇಕಾದ್ರೆ ಹಾಂ, ಅಣ್ಣ ಅದು ಸುತ್ತ ಬೆಳಗಾಮು ಈಗ ಧಾರವಾಡ ಟು ಬೆಳಗಾಂ ಆಗುತ್ತೆ. ಈಗ ನಿನ್ನೆ ಒಂದೇ ಭಾರತ್ ಟ್ರೈನ್ ಉದ್ಘಾಟನೆ ಮಾಡಿದ್ದಾರೆ. 75 ಒಂದು ಡಿಸ್ಟೆನ್ಸ್ ಕಡಿಮೆ ಆಗುತ್ತಾ ಅಂತಂದ್ರೆ 175 ಕಿಲೋಮೀಟರ್ ಸಣ್ಣದಲ್ಲ. ಇದು ಒಳ್ಳೆ ಪ್ರಪೋಸಲ್ಲು. ಮತ್ತು ನ್ಯಾಷನಲ್ ಹೈವೇ ಏನಿದೆ ಅದ್ರ ಪ್ಯಾರಲಲ್ ಆಗಿ ನ್ಯಾಷನಲ್ ಹೈವೇ ಪ್ಯಾರಲಲ್ ಆಗಿ ಈ ರೈಲ್ವೆ ಲೈನ್ ಆದ್ರೆ ಈ ಲಾರಿ ಟ್ರಾಫಿಕ್ಗಳು ಕಡಿಮೆ ಆಗುತ್ತೆ. ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಆ ಉದ್ದೇಶನೂ ಕೇಂದ್ರ ಸರ್ಕಾರಕ್ಕೆ ಇದೆ. ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಹೋಗುತ್ತಾ ಅದ್ರ ಪ್ಯಾರಲಲ್ ಆಗಿ ರೈಲ್ವೆ ಲೈನ್ ಮಾಡ್ಬೇಕಂತ ಉದ್ದೇಶ. ಹಾಂ, ಟೈಮ್ ಸೇವ್ ಆಗಿ ಡೀಸೆಲ್ಲು ಇವೆಲ್ಲ ಈಗ ಫಾರಿನ್ ಎಕ್ಸ್ಚೇಂಜ್ ಮೇನ್ ಅಲ್ಲಿ ಸಿಕ್ಕಾಪಟ್ಟೆ. ಚಿತ್ರದುರ್ಗ ಇನ್ಕಲ್ಲು ಬಿಜಾಪುರ 4 ಲೈನ್ ರಿಲೀಸ್ ಮಾಡ್ತಾರೆ. ಅವಾಗ ನಾವು 2008 ಇದಕ್ಕೆ ಹೋಗಿದ್ವಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರೂ ಕರ್ಕೊಂಡು ಒಂದು 56 ಮಂದಿ ಕರ್ಕೊಂಡು ಒಂದು ಇದು ಕೊಟ್ವಿ, ಮನೆ ಕೊಟ್ವಿ. ಅವಾಗ KH ಮಣಿಯಪ್ಪನವ್ರು ಇದ್ದರು. ಅವ್ರು PPP ಪ್ರಾಜೆಕ್ಟ್ ಮೇಲೆ ತೊಗೊಳ್ತೀನಿ ಅಂತೇಳಿ ಅಲ್ಲೇ ಅನೌನ್ಸ್ಮೆಂಟ್ ಮಾಡಿದ್ರು, ಸರ್ವೇಗೆ ಆರ್ಡರ್ ಮಾಡಿದ್ವಿ. ಹೀಗಾಗಿ 2012 4 ವರ್ಷ ತನಕ 4 ಲೈನ್ ಮುಗಿದ್ಬಿಟ್ಟು ಏನಿಂದ ಬಿಜಾಪುರ ಟು ಚಿತ್ರದುರ್ಗ. ನಾವು 5 ಮಂದಿ ಕೂಡಿದ್ವಿ MLA. ನಾನು, ಶಿವಾನಂದ ಪಾಟೀಲರು, ಮತ್ತು ಅಪ್ಪು ಪಾಟೀಲ್ ಶೆಟ್ಟಿ, ಆಮೇಲೆ ಕುಚಿ ದೊಡ್ಡಗೌಡ, ಆಮೇಲೆ ಗವೇಪ್ಪ 5 ಮಂದಿ ಇದ್ವಿ. ಅಲ್ಲಿ ಚಾ ಕೂಡ ಕುಂತಿದ್ವಿ. ಮಾಡ್ತಾ ಇದ್ದಾರೆ ಸೋಮಣ್ಣ ಚೆನ್ನಾಗಿ ಮಾಡ್ತಾರೆ. ಮೀಟಿಂಗ್ ಮಾಡಿ ಆಮೇಲೆ ನಾವು ಎಲ್ಲ ಚರ್ಚೆ ಮಾಡಿ ಏನು